40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಇದು ಪ್ಯಾಲೆಸ್ತೇನ್ಗೆ ಅರಬ್ಬರೆ ಮಾಡಿದ ಮೋಸ. ಇಸ್ರೇಲ್ ಒಪ್ಪಿದ್ರು ಕೈ ಚೆಲ್ಲಿ ಕೂತಿದ್ದ ಹೇಗೆ ಮುಸ್ಲಿಂ ರಾಷ್ಟ್ರಗಳು. ಇದೆಲ್ಲೂ ಪ್ಯಾಲೆಸ್ತೇನ್ ಆದರೆ ಕಣ್ಣಿಗೆ ಕಾಣಲ್ಲ. ನಮಸ್ಕಾರ ಸ್ನೇಹಿತರೆ. ಪ್ಯಾಲೆಸ್ತೇನ್ ಇಡೀ ಮುಸ್ಲಿಂ ಜಗತ್ತಲ್ಲಿ ಪ್ರತಿಯೊಬ್ಬರೂ ಮಾತನಾಡೋ ಪದ. ಭಾರತದಲ್ಲೂ ಬೈಕ್ಗಳ ಹಿಂದೆ, ಕಾರ್ಗಳ ಹಿಂದೆ ಎಲ್ಲ ಕಡೆ ಪ್ಯಾಲೆಸ್ತೇನ್ ಬಾವುಟವನ್ನ ಕೆಲವರು ಹಾಕೊಳ್ತಾರೆ. ಜಗತ್ತಿನೆಲ್ಲೆಡೆ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್ ಅಂತ ಬೀದಿಗಿಳಿಯೋರು ಕೂಡ ಇದ್ದಾರೆ. ಭಾರತ ಸರ್ಕಾರವು ಕೂಡ ಅಫಿಷಿಯಲ್ ಆಗಿ ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಮಾಡಿದೆ. ಬಹಳ ಮುಂಚೆನೆ ಮೋಸ್ಟ್ಲಿ ಭಾರತ ಮೊದಲ ನಾನ್ ಅರಬ್ ಕಂಟ್ರಿ ಈ ರೀತಿ ಸಪೋರ್ಟ್ ಮಾಡಿರೋ ರಾಷ್ಟ್ರಗಳ ವಿಚಾರಕ್ಕೆ ಬಂದಾಗ. ಆದ್ರೆ ಇಷ್ಟೆಲ್ಲ ಚರ್ಚೆಗೀಡಾಗೋ ಪ್ಯಾಲೆಸ್ತೇನ್ಗೆ ಇದೇ ಮುಸ್ಲಿಂ ರಾಷ್ಟ್ರಗಳು ಮಾಡಿದ ದ್ರೋಹ ನಿಮಗೆ ಗೊತ್ತಾ? ಇದೇ ಪ್ಯಾಲೆಸ್ತೇನನ್ನ ಅವರೆಲ್ಲ ಹರಿದು ಹಂಚಿಕೊಂಡಿದ್ದು ನಿಮಗೆ ಗೊತ್ತಾ ಸ್ನೇಹಿತರೆ? ಈಗ ನೀವು ಸೀದಾ ಈ ಜಾಗ ನೋಡಿ, ಇದರ ಹೆಸರು ಮೊನಾಕೋ ಅಂತ. ಬೂತ್ ಗನ್ನಡಿ ಹಾಕಿ ಹುಡುಕಿದ್ರು ಈ ದೇಶ ಕಾಣಲ್ಲ. ಬರೀ 36,000 ಜನಸಂಖ್ಯೆ ಇದೆ. ಆದರೆ ಪುಟ್ಟ ದೇಶಕ್ಕೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಮೆಂಬರ್ಶಿಪ್ ಇದೆ. ಫುಲ್ ಕಂಟ್ರಿ ಇದು. ಆದರೆ 60 ಲಕ್ಷ ಪ್ಯಾಲೆಸ್ತೇನಿಗಳಿಗೆ ಇದುವರೆಗೂ ಒಂದು ಪೂರ್ಣ ಪ್ರಮಾಣದ ರಾಷ್ಟ್ರದ ಸ್ಥಾನಮಾನ ಸಿಕ್ಕಿಲ್ಲ. ಪ್ಯಾಲೆಸ್ತೇನ್ ಸ್ಟೇಟ್ ಅಂತ ಗುರುತಿಸ್ತಾರೆ. ಫುಲ್ UN ಮೆಂಬರ್ ಕಂಟ್ರಿಯಾಗಿ ಸಪೋರ್ಟೇ ಮಾಡಲ್ಲ ಇವರಿಗೆ ಹೆಚ್ಚಿನವರು. ಇವತ್ತಿಗೂ ನಿರಾಶ್ರಿತರಾಗಿ ವಿಶ್ವಾದ್ಯಂತ ಅಲಿಯೋ ಪರಿಸ್ಥಿತಿ ಇದೆ. ಹಾಗಿದ್ರೆ ಪ್ಯಾಲೆಸ್ತೇನಿಗಳ ಈ ಪರಿಸ್ಥಿತಿಗೆ ಕಾರಣ ಯಾರು? ಅಷ್ಟಕ್ಕೂ ಈ ಪ್ಯಾಲೆಸ್ತೇನಿಗಳು ಅಂದರೆ ಯಾರು? ಅವರು ದೇಶ ಕಟ್ಕೊಳ್ಳೋದಕ್ಕೆ ನಿಜಕ್ಕೂ ಅಡ್ಡ ಬಂದಿದ್ದು ಯಾರು? ನಾವು ಇಸ್ರೇಲ್ ಬಗ್ಗೆ ಹಿಂದೆ ಡೀಟೇಲ್ ಆಗಿ ನೋಡಿದ್ದೀವಿ. ಈಗ ಪ್ಯಾಲೆಸ್ತೇನ್ ಬಗ್ಗೆ ನೋಡೋ ಸರದಿ. ಪ್ಯಾಲೆಸ್ತೇನ್ನ ಅವರ ದೃಷ್ಟಿಕೋನ ಏನು ಅಂತ ನೋಡೋ ಸರದಿ. ಕೇವಲ 2 ದಶಕಗಳಲ್ಲಿ ಯಹೂದಿಗಳಿಗೆ ಸಾಧ್ಯ ಆಯಿತು ಒಂದು ಗಟ್ಟಿಮುಟ್ಟಾಗಿರೋ ಕಂಟ್ರಿ ಕಟ್ಕೊಳ್ಳೋಕ್ಕೆ. ಆದರೆ ಶತಮಾನ ಕಳೆದರೂ ಕೂಡ ಪ್ಯಾಲೆಸ್ತೇನಿಗಳಿಗೆ ಒಂದು ಕಂಟ್ರಿ ಸರಿಯಾಗಿ ಮಾಡ್ಕೊಳ್ಳೋಕೆ ಆಗಿಲ್ಲ. ಯಾಕೆ? ಅವತ್ತು ಇಸ್ರೇಲೇ ಒಪ್ಪಿದ್ರೂ ಕೂಡ ಪ್ಯಾಲೆಸ್ತೇನ್ ದೇಶ ಬೇಡ ಅಂತ ತಡೆದಿದ್ದು ಯಾರು? ಬನ್ನಿ, ಜಗತ್ತಿನ ಅತಿ ದೊಡ್ಡ ಕಗ್ಗಂಟಿನ ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ನಾವು ಪ್ಯಾಲೆಸ್ತೇನ್ ಲೆನ್ಸ್ನಿಂದ ನೋಡೋಣ. ಇಸ್ರೇಲ್ ಲೆನ್ಸ್ನಿಂದ ನಾವು ತುಂಬ ಸಲ ನೋಡಿದ್ದೀವಿ ಈ ವಿಚಾರವನ್ನು. ಪ್ಯಾಲೆಸ್ತೇನ್ ಲೆನ್ಸ್ನಿಂದ ಈ ಪ್ರಾಬ್ಲಮನ್ನು ಒಂದ್ಸಲಿ ನೋಡ್ಕೊಂಬರೋಣ. ಪ್ಯಾಲೆಸ್ತೇನ್ ಕಣ್ಣಿಗೆ ಕಾಣದ ಅದೃಶ್ಯ ದೇಶ. ಸ್ನೇಹಿತರೆ, ಇವತ್ತು ಪ್ಯಾಲೆಸ್ತೇನ್ಗೆ ವಿಶ್ವ ಮಟ್ಟದಲ್ಲಿ ಫ್ರಾನ್ಸ್ನ ಮ್ಯಾಕ್ರಾನ್ರಿಂದ ಹಿಡಿದು ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ತನಕ ಎಲ್ಲರೂ ಕೂಡ ಒಬ್ಬರೊಬ್ಬರಾಗಿ ಈಗ ನಾವು ಮಾನ್ಯತೆ ಕೊಡ್ತೀವಿ ಪ್ಯಾಲೆಸ್ತೇನ್ ಸ್ಟೇಟ್ಗೆ ಅಂತ ಮುಂದೆ ಬರ್ತಾ ಇದ್ದಾರೆ. ಆದರೆ ಇಂಥ ಪ್ಯಾಲೆಸ್ತೇನ್ ಒಂದು ದೇಶವಾಗಿ ಯಾವತ್ತಾದರೂ ಇತ್ತಾ? ಅಟ್ಲೀಸ್ಟ್ ಇವತ್ತಾದರೂ ಒಂದು ಪೂರ್ಣ ರಾಷ್ಟ್ರವಾಗಿದೆಯಾ? ಖಂಡಿತ ಇಲ್ಲ. ಸ್ನೇಹಿತರೆ, ಯಹೂದಿಗಳು 1920ರಲ್ಲಿ ಇಸ್ರೇಲ್ಗೆ ವಾಪಸ್ ಬರೋಕ್ಕೆ ಶುರು ಮಾಡಿದ್ರು. 1948ರ ಹೊತ್ತಿಗೆ ಒಂದು ಗಟ್ಟಿಮುಟ್ಟಾಗಿರೋ ದೇಶವನ್ನೇ ಕಟ್ಟಿಬಿಟ್ರು. ಆದರೆ ಪ್ಯಾಲೆಸ್ತೇನಿಗಳಿಗೆ ಅವರು ಕೂಡ 100 ವರ್ಷಗಳಿಂದ ಅಲ್ಲೇ ಓಡಾಡಿಸಿದ್ದಾರೆ. ಆದರೆ ದೇಶ ಕಟ್ಟೋಕ್ಕಾಗಲೇ ಇಲ್ಲ. ಅದು ಇವತ್ತಿಗೂ ಕಣ್ಣಿಗೆ ಕಾಣದ, ಕಿವಿಗಷ್ಟೇ ಕೇಳೋ ಒಂದು ಅದೃಶ್ಯ ರಾಷ್ಟ್ರ ಆಗಿ ಉಳ್ಕೊಂಡಿದೆ. ಲಕ್ಷಾಂತರ ಜನರ ಪ್ರಾಣ ಹೋಗಿದೆ ಅಲ್ಲಿ. 16 ಯುದ್ಧಗಳಾಗಿವೆ. ಆದರೆ ಪ್ಯಾಲೆಸ್ತೇನ್ ಅನ್ನೋ ರಾಷ್ಟ್ರ ಮಾತ್ರ ಸಾಧ್ಯನೇ ಆಗಿಲ್ಲ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ಇದು ಗೊತ್ತಾಗಬೇಕು ಅಂದರೆ ನಾವು ಸ್ವಲ್ಪ ಇತಿಹಾಸವನ್ನು ಕರೆಕ್ಟಾಗಿ ಒಂದು ಕಡೆಯಿಂದ ನೋಡ್ತಾ ಬರಬೇಕು. ಪ್ಯಾಲೆಸ್ತೇನ್ ಅನ್ನೋದು ದೇಶವೇ ಅಲ್ಲ. ಮೊದಲಿಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಪ್ಯಾಲೆಸ್ತೇನ್ ಅನ್ನೋದು ಒಂದು ರಾಷ್ಟ್ರ ಅಂತಲ್ಲ, ಅದು ಒಂದು ಜನಾಂಗದ ಹೆಸರು. ಈ ಹೆಸರಿನ ಮೂಲ ಮೊದಲ ಬಾರಿಗೆ ನಮಗೆ ಕಾಣೋದು ಇತಿಹಾಸ ಪಿತಾಮಹ ಅಂತ ಕರೆಯಲಾಗೋ ಹೆರೋಡೋಟಸ್ನ ಕೃತಿಯಲ್ಲಿ. ಪ್ರಾಚೀನ ಗ್ರೀಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಪ್ಯಾಲೆಸ್ತೇನಿಗಳು ಈ ಮುಂಚೆ ಏಜಿಯನ್ ಸಮುದ್ರದಲ್ಲಿ ಅದರ ದಡದಲ್ಲಿ ವಾಸವಾಗಿದ್ರು. ಹೀಗಾಗಿ ಇವ್ರನ್ನ ಸಮುದ್ರದ ಜನ ಅಂತ ಕರಿತಾ ಇದ್ರು. ಕಾಲಾನಂತರ ಅಂದರೆ ಕ್ರಿಸ್ತಪೂರ್ವ 1175ರಲ್ಲಿ, ಅಂದರೆ ಆಗ ಇಸ್ಲಾಂ ಧರ್ಮನೂ ಹುಟ್ಟಿರಲಿಲ್ಲ. ಈ ಪ್ಯಾಲೆಸ್ತೇನ್ ಜನ ಅನ್ನೋರು ಈಗೇನು ಗುರುತಿಸಲಾಗತ್ತೆ, ಅವರು ಮೂಲತಃ ಮುಸ್ಲಿಮರು ಆಗಿರಲಿಲ್ಲ. ಇಸ್ಲಾಂ ಹುಟ್ಟೋಕ್ಕಿಂತ ಮುಂಚಿನಿಂದಲೂ ಈ ಜನ ಅಲ್ಲಿದ್ರು, ಸಮುದ್ರದ ಜನ ಆಗೇ ಇದ್ರು. ಕ್ರೈಸ್ತ ಧರ್ಮನೂ ಹುಟ್ಟಿರಲಿಲ್ಲ. ಬರೀ ಇಸ್ಲಾಂ ಮಾತ್ರ ಅಲ್ಲ, ಕ್ರೈಸ್ತ ಧರ್ಮನೂ ಅಲ್ಲಿ ಹುಟ್ಟಿರಲಿಲ್ಲ. ಇಸ್ರೇಲೈಟ್ಸ್ ಅಥವಾ ಯಹೂದಿಗಳಷ್ಟೇ ಇಸ್ರೇಲ್ ಭೂಭಾಗದಲ್ಲಿ ಆಡಳಿತ ಮಾಡ್ತಾ ಇದ್ರು. ಆಗಲೇ ಈ ಪ್ಯಾಲೆಸ್ತೇನಿಗಳು ಇವತ್ತಿನ ಜೋರ್ಡಾನ್, ಲೆಬನಾನ್, ಸಿರಿಯಾ ಹಾಗೂ ಇಂದಿನ ಇಸ್ರೇಲ್ ಇರೋ ಭೂಭಾಗದಲ್ಲಿ ಹರಡಿಕೊಂಡು ಸ್ಪ್ರೆಡ್ ಆಗಿದ್ರು. ಮೂಲತಃ ವಲಸೆ ಗುಂಪಾಗಿದ್ದ ಈ ಜನ ಈ ಭೂಭಾಗಕ್ಕೆ ಬಂದಾಗ ಸಹಜವಾಗಿ ಇಲ್ಲಿದ್ದ ಬುಡಕಟ್ಟುಗಳ ಜೊತೆ, ಇಸ್ರೇಲಿಗಳ ಜೊತೆ ಸಂಘರ್ಷ ಮಾಡಿದ್ರು. ಆ ಕಡೆ ಈಜಿಪ್ಟ್ನ ಫೆರೋ 3ನೇ ರಾಮೆಸಸ್ ಜೊತೆಗೂ ಇವರಿಗೆ ಕದನ ಆಯಿತು. ಆನಂತರ ಇಸ್ರೇಲೈಟ್ಸ್ ಅಂದರೆ ಯಹೂದಿಗಳೊಂದಿಗೂ ಇವರು ಕದನ ಮಾಡಿದ್ರು. ಆ ಹೊಡೆದಾಟ ಆದಮೇಲೂ ಕೂಡ ಅಲ್ಲೇ ಇದ್ದರು
ಇಬ್ಬರೂ ಇದ್ರು ಅಲ್ಲಿ. ಹೀಗಾಗಿ ಈ ಜಾಗದಲ್ಲಿ ಇದ್ದವರನ್ನ ಪ್ಯಾಲೆಸ್ತೇನಿಗಳು ಅಂತ, ಸಮುದ್ರ ಜನ ಅಂತ ಕರೆಯಲಾಯಿತು. ಮುಂದೆ ನೆಬುಕಡ್ನೆಜರ್ ಇವ್ರ ಮೇಲೆ ದಾಳಿ ಮಾಡಿ ಇವರಿಗೆ ಕೀಟ್ಲೆ ಕೊಟ್ಟ. ಬಳಿಕ ಪರ್ಷಿಯನರು ದಾಳಿ ಮಾಡಿದ್ರು. ಆಗ ಪರ್ಷಿಯನರು ಬಂದು ದಾಳಿ ಮಾಡಿದಾಗ ಇವರ ಬುಡಕಟ್ಟು ಐಡೆಂಟಿಟಿ ಹೋಯಿತು. ಅಲ್ಲಿ ತನಕ ಇಸ್ರೇಲೈಟ್ಸ್ ಇದ್ರು, ಈ ಸಮುದ್ರ ಜನ ಈ ಬುಡಕಟ್ಟಿನವರು ಇದ್ರು, ಪ್ಯಾಲೆಸ್ತೇನಿಗಳು. ಅವರು ಮುಸ್ಲಿಮರ್ ಇನ್ನೂ ಆಗಿರಲಿಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಧರ್ಮದಲ್ಲಿ ಬೆರೆತು ಹೋದ ಪ್ಯಾಲೆಸ್ತೇನಿಗಳು. ಎಸ್, ಆರಂಭದಲ್ಲಿ ಪೂರ್ತಿ ಮುಸ್ಲಿಮರಾಗಲಿಲ್ಲ, ವಿವಿಧ ಧರ್ಮಗಳಲ್ಲಿ ಹಂಚೋದ್ರು ಆರಂಭದಲ್ಲಿ. ಅಫ್ಕೋರ್ಸ್ ಈಗ ಪ್ಯಾಲೆಸ್ತೇನಿಗಳು ಅಂದ್ರೆ ಅದು ಮುಸ್ಲಿಮರ್ ಅನ್ನೋ ಭಾವನೆ ಎಲ್ಲಾ ಕಡೆಗಿದೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ ಪ್ಯಾಲೆಸ್ತೇನಿಗಳ ಬಗ್ಗೆ ಪ್ರಾಚೀನ ಗ್ರೀಕ್ ದಾಖಲೆಗಳಲ್ಲಿ ಎಲ್ಲೂ ಪ್ರತ್ಯೇಕವಾಗಿ ಹೇಳಿಲ್ಲ. ಯಹೂದಿಗಳು ಹಾಗೂ ಕ್ರೈಸ್ತರು ಅಂತ ಅಲ್ಲಿ ಉಲ್ಲೇಖ ಇದೆ ಹೊರತು ಪ್ಯಾಲೆಸ್ತೇನಿಗಳು ಒಂದು ಪ್ರತ್ಯೇಕ ಧರ್ಮ ಸಂಸ್ಕೃತಿ ಆಗಿದ್ರು, ಅವ್ರದ್ದು ಬೇರೆ ಸಂಸ್ಕೃತಿ ಇತ್ತು ಅಂತ ಉಲ್ಲೇಖ ಸಿಗಲ್ಲ. ಸೊ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂದ್ರೆ, ಈ ಮುಂಚೆ ಪ್ಯಾಲೆಸ್ತೇನಿಗಳು ಬೇರೆ ಬೇರೆ ಧರ್ಮದಲ್ಲಿ ಹರಡ್ಕೊಂಡಿದ್ರು. ಅವರೊಂದು ಜನ ಸಮುದಾಯ ಆಗಿದ್ರು. ಒಂದಿಷ್ಟು ಕ್ರೈಸ್ತ ಪ್ಯಾಲೆಸ್ತೇನಿಗಳಿದ್ರು, ಒಂದಷ್ಟು ಬುಡಕಟ್ಟು ಧರ್ಮಗಳನ್ನ ಫಾಲೋ ಮಾಡೋ ಪ್ಯಾಲೆಸ್ತೇನಿಗಳಿದ್ರು. ಅದಾದ್ಮೇಲೆ ನಿಧಾನಕ್ಕೆ ಮುಸ್ಲಿಂ ಪ್ಯಾಲೆಸ್ತೇನಿಗಳು ಸೃಷ್ಟಿಯಾಗೋಕ್ ಶುರುವಾದ್ರು, ಮತಾಂತರ ಆಗ್ಲಿಕ್ಕೆ ಶುರುವಾದ್ರು. ಅಥವಾ ಇಸ್ಲಾಂ ಬಂದಾಗ ಅದನ್ನ ಧರ್ಮವೇ ಇಲ್ಲದೆ ಅಲ್ಲಿ ತನಕ ಬರೀ ಜನ ಆಗಿದ್ದವರು ಧರ್ಮವನ್ನ ಇಸ್ಲಾಮನ್ನ ಫಾಲೋ ಮಾಡೋಕ್ ಶುರು ಮಾಡಿದ್ರು ಅಂತ. 7ನೇ ಶತಮಾನದಲ್ಲಿ ಇಸ್ಲಾಂ ಅಸ್ತಿತ್ವಕ್ಕೆ ಬಂದಾಗ ಹೆಚ್ಚಿನ ಪ್ಯಾಲೆಸ್ತೇನಿಗಳು ಬುಡಕಟ್ಟು ಆಚರಣೆಗಳನ್ನ ಬಿಟ್ಟು, ಬುಡಕಟ್ಟು ಸಂಪ್ರದಾಯಗಳನ್ನ ಬಿಟ್ಟು ಇಸ್ಲಾಂಗೆ ಕನ್ವರ್ಟ್ ಆದ್ರು ಅಂತ. ಅದು ಫ್ಯಾಕ್ಟ್ ಕೂಡ ಹೌದು. ಸೊ ಆಗಿನಿಂದ ಮೆಜಾರಿಟಿ ಪ್ಯಾಲೆಸ್ತೇನಿ ಬುಡಕಟ್ಟು ಮುಸ್ಲಿಮರಾಗಿ ಪ್ಯಾಲೆಸ್ತೇನ್ ಅಂದ್ರೆ ಮುಸ್ಲಿಮರು ಅಂತ ಆಗೋಕ್ ಶುರುವಾಯಿತು ಅಲ್ಲಿಂದ. ಅದಾದ ಮೇಲೆ ಇದನ್ನ ಇಸ್ಲಾಮಿಕ್ ಪ್ಯಾಲೆಸ್ತೇನಿಗಳು ಮತ್ತು ಅವ್ರ ಜಾಗ ಅನ್ನೋ ತರದಲ್ಲಿ ಐಡೆಂಟಿಟಿ ಸ್ಲೋಲಿ ಬರೋಕ್ ಶುರುವಾಯಿತು, ಆ ಒಂದು ಗುರುತ್ವ ಐಡೆಂಟಿಟಿ. ಆದರೆ ಗಮನಿಸಿ, ಇಷ್ಟೆಲ್ಲ ಆದರೂ ಕೂಡ ಇವರದ್ದೇ ರಾಜ, ಇವರದ್ದೇ ಆಡಳಿತ, ಇವ್ರದೊಂದು ದೇಶ, ರಾಜ್ಯ ಅಂತ ಇರಲಿಲ್ಲ. ಈ ಭೂಭಾಗದ ಮೇಲೆ ಹಲವು ಭಾಗಗಳ ರಾಜರು, ಚಕ್ರವರ್ತಿಗಳು, ಎಲ್ಲ ಧರ್ಮದವರು ಇನ್ಕ್ಲೂಡಿಂಗ್ ಮುಸ್ಲಿಮರು ಕೂಡ ದಾಳಿ ಮಾಡ್ತಾನೇ ಇದ್ರು. ಕಾಲದಿಂದ ಕಾಲಕ್ಕೆ ಅವರು ವಾಸವಿದ್ದ ಭೂಪಟ ದೊಡ್ಡದು ಸಣ್ಣದು ಆಗ್ತಾ ಹೋಯಿತು. ಜೆರುಸಲಂ ಅನ್ನೋದು 3 ಧರ್ಮಗಳಿಗೆ ಅಂದ್ರೆ ಯಹೂದಿಗಳಿಗೆ, ಕ್ರೈಸ್ತರಿಗೆ ಮತ್ತು ಮುಸ್ಲಿಮರಿಗೆ ಮಹತ್ವದ ಶ್ರದ್ಧಾ ಕೇಂದ್ರ ಅಲ್ವಾ. ಹೀಗಾಗಿ ಈ ಜಾಗದ ಮೇಲೆ ನಿರಂತರವಾಗಿ ಆಕ್ರಮಣಗಳು ಆಗ್ತಾನೆ ಇದ್ವು. ಆಟೋಮನ್ ಸಾಮ್ರಾಜ್ಯ ಕೊನೆಯದಾಗಿಲೆ ತನ್ನ ಭದ್ರ ಹಿಡಿತವನ್ನ ಸ್ಥಾಪಿಸಿತ್ತು. ಟರ್ಕರು ಅವರು ಕೂಡ ಮುಸ್ಲಿಮರೇ, ಅವರು ಆಕ್ರಮಿಸಿಕೊಂಡು ಈ ಜಾಗವನ್ನ ಕಂಟ್ರೋಲಿಗೆ ತಗೊಂಡಿದ್ರು. 1516ರ ಹೊತ್ತಿಗೆ ಆಟೋಮನ್ ಟರ್ಕರು ಇದನ್ನ ವಶಕ್ಕೆ ತಗೊಂಡಿದ್ರು. ಮೊದಲ ಮಹಾಯುದ್ಧ ಅಂದ್ರೆ 1918ರ ತನಕವೂ ಆಟೋಮನ್ ಟರ್ಕರೇ ಈ ಜಾಗವನ್ನ ಕಂಟ್ರೋಲ್ ಮಾಡಿಕೊಂಡು ರೂಲ್ ಮಾಡ್ತಾ ಇದ್ರು. ಈ ಸುದೀರ್ಘ ಅವಧಿಯಲ್ಲೂ ಕೂಡ ಅವರು ಮುಸ್ಲಿಮರಾಗಿದ್ರೆ ಹೊರತು ಪ್ಯಾಲೆಸ್ತೇನ್ ನಾಡಿನವರಾಗಿ, ಪ್ಯಾಲೆಸ್ತೇನ್ ರಾಷ್ಟ್ರದವರಾಗಿ ಪ್ರತ್ಯೇಕವಾಗಿ ಅವರು ಐಡೆಂಟಿಟಿಯನ್ನ, ದೇಶವನ್ನ ಹೊಂದಿರಲಿಲ್ಲ. ಜೊತೆಗೆ ಪ್ಯಾಲೆಸ್ತೇನಿಗಳು ಕೂಡ ಆಗ ಆಟೋಮನ್ ಟರ್ಕರಿಂದ ಬೇರೆಯಾಗಿ ಪ್ರತ್ಯೇಕ ಕಂಟ್ರಿ ಮಾಡ್ಕೋಬೇಕು ಅಂತ ಗಂಭೀರ ಪ್ರಯತ್ನವನ್ನ ಕೂಡ ಮಾಡಲಿಲ್ಲ, ಮಾಡಕ್ಕೆ ಟರ್ಕರು ಬಿಡ್ಲೂ ಇಲ್ಲ. ಅದರ ಪರಿಣಾಮ ಎಲ್ಲಿ ತನಕ ಟರ್ಕರು ಕಂಟ್ರೋಲ್ ಮಾಡ್ತಾ ಇದ್ರು ಈ ಜಾಗವನ್ನ, ಅಲ್ಲಿ ತನಕ ಇವರು ಟರ್ಕರ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಜಗತ್ತಿನ ಮುಂದೆ. ಆಮೇಲೆ ಮೊದಲ ಮಹಾಯುದ್ಧ ಮುಗಿದ ನಂತರ ಇಲ್ಲಿ ಬ್ರಿಟಿಷರ ಆಡಳಿತ ಶುರುವಾಯಿತು. ಆಗ ದೊಡ್ಡ ತಿರುವು ಶುರುವಾಯಿತು. ಇಲ್ಲಿಗೆ ಯಹೂದಿಗಳ ಆಗಮನ ಆರಂಭ ಆಯಿತು. ಯಹೂದಿಗಳು ಅಲ್ಲೇ ಇದ್ದವರು ಬ್ಯಾಕ್ ಟು ಬ್ಯಾಕ್ ದೌರ್ಜನ್ಯಕ್ಕೊಳಗಾಗಿ ಬರೀ ಮುಸ್ಲಿಂ ದೊರೆಗಳಿಂದ ಮಾತ್ರ ಅಲ್ಲ, ಕ್ರಿಶ್ಚಿಯನರಿಂದ, ಎರಡೂ ಕಡೆಯವರಿಂದ, ಕ್ರಿಶ್ಚಿಯನ್ ಮುಸ್ಲಿಂ ಎರಡೂ ಕಡೆಯವರಿಂದ ದೌರ್ಜನ್ಯಕ್ಕೊಳಗಾಗಿ ಊರು ತುಂಬಾ ಹರಡು ಹೋಗಿದ್ರು. ಅವರು ಹೋದೆಲ್ಲ ಸಮಸ್ಯೆ ಅನುಭವಿಸಿದ್ರು. ಲಾಸ್ಟಿಗೆ ಬ್ರಿಟಿಷರಿಗೆ ಜ್ಞಾನೋದಯ ಆಯಿತು, ಸ್ವಲ್ಪ ಹೆಲ್ಪ್ ಮಾಡೋಕೆ ಶುರು ಮಾಡಿದ್ರು, ವಾಪಸ್ ಬಂದು ಸೆಟ್ಲ್ ಆಗ್ಲಿಕ್ಕೆ. ಸೊ ಯಹೂದಿಗಳು ಮೊದಲ ಮಹಾಯುದ್ಧದ ನಂತರ ವಾಪಸ್ ಆ ಇವಾಗಿನ ಇಸ್ರೇಲ್ನ ಜಾಗ, ಪ್ಯಾಲೆಸ್ತೈನ್ ಜಾಗ ಏನಿದೆ ಅಲ್ಲಿಗೆ ವಾಪಸ್ ಬರೋಕೆ ಶುರು ಮಾಡಿದ್ರು. ಬಂದು ಭೂಮಿ ಖರೀದಿ ಮಾಡಿ ಸೆಟಲ್ ಆಗ್ಲಿಕ್ಕೆ ಶುರುವಾದ್ರು. ಬಂದ್ರು ಯಹೂದಿಗಳು, ಶುರುವಾಯಿತು ಸಂಘರ್ಷ. ಆಟೋಮನ್ ಟರ್ಕರ ನಂತರ ಬ್ರಿಟಿಷರು ಈ ಭೂಮಿಯನ್ನ ಕಂಟ್ರೋಲಿಗೆ ತಗೊಂಡ ನಂತರ ಡೆಮೋಗ್ರಫಿ ಚೇಂಜ್ ಆಗ್ತಾ ಬಂತು. ಹೇಳಿದ್ವಿ, ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ತೇವೆ. ಹಿಂದೆ ತಮ್ಮ ನೆಲ ತೊರೆದು ಜಗತ್ತಿನಾದ್ಯಂತ ಹರಡು ಹೋಗಿದ್ದ ಯಹೂದಿಗಳು ಮತ್ತೆ ವಾಪಸ್ ಬರೋಕ್ ಶುರು ಮಾಡಿದ್ರು. ಆಗ ಅಲ್ಲಿ ಹರಡಿದ್ದಂತ ಪ್ಯಾಲೆಸ್ತೇನಿಗಳಿಗೆ ತಾವು ಒಂದು ಜನಾಂಗ, ನಮ್ದೊಂದು ರಾಷ್ಟ್ರ ಬೇಕಲ್ವಾ ಅನ್ನೋ ಅರಿವು ಬರೋಕ್ ಶುರುವಾಗುತ್ತೆ. ಅಲ್ಲಿಂದಲೇ ಪ್ಯಾಲೆಸ್ತೇನಿಗಳ ಹೋರಾಟನೂ ಶುರುವಾಗುತ್ತೆ. ಯಹೂದಿಗಳು ಇಲ್ಲಿಂದ ಹೋದವರೆಲ್ಲ ಮತ್ತೆ ವಾಪಸ್ ಬಂದ್ರಲ್ಲ, ಹಾಗಾರೀಗ ನಮ್ದೊಂದು ಸಪರೇಟ್ ಕಂಟ್ರಿ ಬೇಕಲ್ಲ ಅಂತ ಶುರುವಾಗುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಪ್ಯಾಲೆಸ್ತೇನಿಗಳಿಗೊಂದು ರಾಷ್ಟ್ರದ ಕಲ್ಪನೆ ಬಂದಿದ್ದೇ ಇಲ್ಲಿಂದ.
ಅಲ್ಲಿ ತನಕ ಯಾವತ್ತು ಪ್ಯಾಲೆಸ್ತೇನ್ ಅನ್ನೋ ರಾಷ್ಟ್ರ ಇರಲಿಲ್ಲ, ಒಂದು ಆಡಳಿತ ಯಾವತ್ತು ಬಂದಿರಲಿಲ್ಲ, ಪ್ರತ್ಯೇಕತೆಯ ಐಡೆಂಟಿಟಿ ಕೂಡ ಅಷ್ಟೊಂದು ಇರಲಿಲ್ಲ. ಸೊ ಯಾವಾಗ ಇಸ್ರೇಲಿಗರಲ್ಲಿ ಬಂದು ಅವ್ರದೇ ಪ್ರತ್ಯೇಕ ರಾಷ್ಟ್ರ ಕಟ್ಟೋಕೆ ಶುರು ಮಾಡಿದ್ರು, ನಮಗೂ ಬೇಕು ಅಂತ ಪ್ಯಾಲೆಸ್ತೇನಿಗಳು ಆರ್ಗನೈಸ್ ಆಗೋಕೆ ಶುರುವಾದ್ರು. ಯುದ್ಧ ಆಯಿತು. ಆಗ ಹುಟ್ಕೊಳ್ತು ದ್ವಿರಾಷ್ಟ್ರ ಸಿದ್ಧಾಂತ, 2 ನೇಷನ್ ಥಿಯರಿ. ಇಸ್ರೇಲ್ಗೊಂದು ದೇಶ, ಪ್ಯಾಲೆಸ್ತೇನ್ಗೊಂದು ದೇಶ. 1947ರಲ್ಲಿ ಇದ್ದ ಅವಕಾಶವನ್ನು ಕೈಚೆಲ್ಲಿದ ಮುಸ್ಲಿಂ ದೇಶ. ಎಸ್, ಅವತ್ತು ಎಲ್ಲ ಸರಿಯಾಗಿ ಸಹಕಾರ ಕೊಟ್ಟು ಬಿಟ್ಟಿದ್ರೆ ಇವತ್ತು ಜಗತ್ತಿನ ಭೂಪಟದಲ್ಲಿ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಎರಡು ಪೀಸ್ಫುಲ್ ಆಗಿರೋ ಸಾಧ್ಯತೆ ಇತ್ತು. ಎರಡು ಪ್ರಬಲ ಶಕ್ತಿಗಳಾಗಿ ಇರ್ತಾ ಇದ್ರು ಅಕ್ಕಪಕ್ಕ. ಆದ್ರೆ ಅವತ್ತು ಹಂಗಾಗ್ಲಿಲ್ಲ. 1920ರ ನಂತರ ಯಾವಾಗ ಯಹೂದಿಗಳಲ್ಲಿ ಭೂಮಿ ಖರೀದಿ ಮಾಡಿಕೊಂಡು ನೆಲೆ ಸ್ಥಾಪಿಸೋಕೆ ಪ್ರಯತ್ನ ಪಟ್ಟರು, ಆಗ ಪ್ಯಾಲೆಸ್ತೇನ್ ಜನರು ಇದನ್ನ ವಿರೋಧ ಮಾಡಿದ್ರು. ಇದರಿಂದ ಇಸ್ರೇಲ್ ಹಾಗೂ ಪ್ಯಾಲೆಸ್ತೇನಿಗಳ ನಡುವೆ ಸಂಘರ್ಷ ಶುರುವಾಯಿತು. ಅಮೆರಿಕ ಹಾಗೂ ಬ್ರಿಟನ್ಗಳು ಇಲ್ಲಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡ್ರು. ಆ ಸಮಯಕ್ಕೆ 20 ಲಕ್ಷ ಜನಸಂಖ್ಯೆ ಇದ್ದ ಯಹೂದಿಗಳು ಒಂದು ಸ್ವತಂತ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡೋಕೆ ತಯಾರಿ ಮಾಡಿಕೊಂಡ್ರು. ವಿಚಾರ ವಿಶ್ವಸಂಸ್ಥೆಗೆ ಹೋಗಿ ಅಲ್ಲೂ 2 ನೇಷನ್ ಥಿಯರಿಯನ್ನ ಹೇಳಲಾಯಿತು. ಈ ಪ್ರಕಾರವಾಗಿ ಇವತ್ತು ಇಸ್ರೇಲ್ ಅಂತ ಏನ್ ಕರಿತೀವಿ ಅದನ್ನ 3 ಭಾಗ ಮಾಡಿದ್ರು. 56% ಇಸ್ರೇಲಿಗಳಿಗೆ, 43% ಪ್ಯಾಲೆಸ್ತೇನಿಗಳಿಗೆ, ಇನ್ನುಳಿದ 1% ಯಾರ್ದು? ಅದು ಜೆರುಸಲೇಂ. ಎಲ್ಲರಿಗೂ ಬೇಕಲ್ವಾ ಇದು? ನಮ್ದು ಅಂತ 3 ಜನ ಹೇಳ್ತಾರಲ್ವಾ, ಯಹೂದಿಗಳು, ಕ್ರೈಸ್ತರು ಮತ್ತು ಮುಸ್ಲಿಮರು. ಸೊ ಇದನ್ನ ಇಂಟರ್ನ್ಯಾಷನಲ್ ಪ್ಲೇಸ್ ಮಾಡೋಣ, ಅಂತಾರಾಷ್ಟ್ರೀಯ ಜಾಗ ಆಗಿ ಅಂತಾರಾಷ್ಟ್ರೀಯ ಆಳ್ವಿಕೆಗೆ ಇದನ್ನ ಕೊಡೋಣ ಅಂತ ಅನ್ಕೊಂಡ್ರು. ಇಸ್ರೇಲ್ ಹಾಗೂ ವಿಶ್ವಸಂಸ್ಥೆ ಇದನ್ನ ಒಪ್ಪಿದ್ರು. ಆರಂಭದಲ್ಲಿ ಒಪ್ಕೊಂಡಿದ್ರು, ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ಇಸ್ರೇಲ್ನವರಿಗೆ, ಯಹೂದಿಗಳಿಗೆ. ಆದ್ರೆ ಪ್ಯಾಲೆಸ್ತೇನಿಗಳು ಒಪ್ಪಲಿಲ್ಲ. ಪ್ಯಾಲೆಸ್ತೇನಿಗಳು ಹಠ ಮಾಡಿ ಇಸ್ರೇಲ್ ಇರಲೇಬಾರದು, ಇದ್ರೆ ಪ್ಯಾಲೆಸ್ತೇನ್ ಮಾತ್ರ ಇರಬೇಕು ಅಂತ ವಿರೋಧ ಹೊರಟಿದ್ರು. ಈ ಕಾರಣದಿಂದ ನಿರಂತರ ಸಂಘರ್ಷ ಮತ್ತು ಇವತ್ತಿಗೂ ಅತಂತ್ರರಾಗಿ ಉಳಿಯೋ ಪರಿಸ್ಥಿತಿ ಬಂದಿದೆ. ಇಸ್ರೇಲ್ 1949ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ದೇಶದ ಸ್ಥಾನಮಾನ ಪಡೆಯಿತು. ಪ್ಯಾಲೆಸ್ತೇನಿಗಳು ಇಸ್ರೇಲ್ ಇರಬಾರ್ದು ಅಂತ ಹೋರಾಡ್ತಾನೆ ಬಂದಿದ್ದಾರೆ. ಆ ಹೋರಾಟ ಇವತ್ತಿಗೂ ನಡೀತಿದೆ. ಹಾಗಂತಲ್ಲಿ ಪ್ಯಾಲೆಸ್ತೇನ್ ರಚನೆಗೋಸ್ಕರ ಪ್ರಯತ್ನ ನಡೆದಿಲ್ಲ ಅಂತಲ್ಲ. ಇಸ್ರೇಲ್ ರಚನೆಯಾದ ಬಳಿಕ, ಇಸ್ರೇಲ್ ವಿಶ್ವಸಂಸ್ಥೆ ಮೆಂಬರ್ ಕಂಟ್ರಿ ಆದ ನಂತರವೂ ಪ್ಯಾಲೆಸ್ತೇನ್ ರಚನೆಗೆ ಹೋರಾಟ ನಡೆದಿದೆ. ಆದರೆ ಕನಸು ಪೂರ್ಣ ಆಗಿಲ್ಲ ಅಷ್ಟೇ. ಮುಸ್ಲಿಂ ದೇಶಗಳಿಂದಲೇ ಅರ್ಧ ನಾಶ. ಸ್ನೇಹಿತರೆ, ಇಲ್ಲಿ ನೋಡಿ, 1947ರಲ್ಲಿ ಪ್ಯಾಲೆಸ್ತೇನಿಗಳಿಗೆ ಸ್ವತಂತ್ರ ರಾಷ್ಟ್ರದ ಸ್ಥಾನಮಾನವನ್ನು ಕೊಡೋಕೆ ಪ್ರಪೋಸಲ್ ಇಟ್ಟಾಗ ಇನ್ನೇನು ಎಲ್ಲರೂ ಒಪ್ಕೊಂಡಿದ್ರು. ಆದರೆ ಇಸ್ರೇಲ್ ಇರಬಾರ್ದು ಅಂತ ಅರಬ್ ರಾಷ್ಟ್ರಗಳು ಇದನ್ನ ಮಾನ್ಯ ಮಾಡಲಿಲ್ಲ. ಇಸ್ರೇಲ್ ಹುಟ್ಟಲೇಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಲೆಸ್ತೇನ್ ಹುಟ್ಟಕ್ಕೂ ಅವ್ರು ಬಿಡಲಿಲ್ಲ. ಅಷ್ಟೇ ಅಲ್ಲ, ಅರಬ್ಬರೇ ನಮಗೆ ಸಹಾಯ ಮಾಡ್ತಾರೆ ಅಂತ ಪ್ಯಾಲೆಸ್ತೇನಿಗಳು ಇಸ್ರೇಲ್ ಮೇಲೆ ಯುದ್ಧವನ್ನು ಸಾರಿದ್ರು. ಆದರೆ ಇಸ್ರೇಲ್ ಸೋಲ್ಸೋಕೆ ಅವಾಗ ಆಗಲಿಲ್ಲ ಇವ್ರ ಕೈಲಿ. ಸೌದಿ ಅಂತ ರಾಷ್ಟ್ರಗಳು ಅವಾಗ ನ್ಯೂಟ್ರಲ್ ಆಗಿದ್ಬಿಟ್ರು. ಅವರು ಯುದ್ಧಕ್ಕೆ ಬರಲೇ ಇಲ್ಲ ಯಾವತ್ತೂ ಇಸ್ರೇಲ್ ವಿರುದ್ಧ. ಮುಸ್ಲಿಂ ಜಗತ್ತಿನ ನಾಯಕನಾಗೋಕೆ ಈಜಿಪ್ಟ್, ಜೋರ್ಡನ್ ಅಂತ ರಾಷ್ಟ್ರಗಳು ಈ ಯುದ್ಧದ ನೇತೃತ್ವ ವಹಿಸಿಕೊಂಡ್ರು ಅಷ್ಟೇ. ಆದರೆ ಗೆಲ್ಲಕ್ಕಾಗಲಿಲ್ಲ. ಇಸ್ರೇಲ್ ಇದನ್ನೇ ತನ್ನ ಲಾಭಕ್ಕೆ ಬಳಸಿಕೊಂಡು ಪ್ಯಾಲೆಸ್ತೇನಿಗಳಿಗೆ ನಿಗದಿ ಮಾಡಿದ ಭೂಭಾಗವನ್ನ ಹಂತ ಹಂತವಾಗಿ ವಶಕ್ಕೆ ತಗೊಂಡು ಕರಗಿಸ್ತಾ ಬಂದಿದೆ. ಆ ನಂತರ ಮತ್ತೆ ಯುದ್ಧ ಮಾಡಿದ್ರು, ಮತ್ತೆ ಇಸ್ರೇಲ್ ಗೆಲ್ತು, ಮತ್ತೆ ಪ್ಯಾಲೆಸ್ತೇನ್ ಭೂಭಾಗ ಇನ್ನೊಂದಷ್ಟು ಇಸ್ರೇಲಿಗೆ ಹೋಯ್ತು. ನೀವು ನೋಡ್ತಾ ಇದ್ದೀರಿ, ಸ್ಟಾರ್ಟಿಂಗ್ನಲ್ಲಿ 3 ಭಾಗ ಮಾಡಿದಾಗ 56% ಇಸ್ರೇಲ್, 43% ಪ್ಯಾಲೆಸ್ತೇನ್, 1% ಇಂಟರ್ನ್ಯಾಷನಲ್ ಟೆರಿಟರಿ ಅಂತ ಮಾಡಿದಾಗ ಇದ್ದಂತಹ ಹಂಚಿಕೆಗೂ ಇವತ್ತಿನ ಹಂಚಿಕೆಗೂ ಇರೋ ವ್ಯತ್ಯಾಸ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪ್ಯಾಲೆಸ್ತೇನ್ ಅನ್ನೋ ಇಂಡಿಪೆಂಡೆಂಟ್ ಪೂರ್ಣ ಪ್ರಮಾಣದ ಕಂಟ್ರಿ ಹುಟ್ಲೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರಗಿಸ್ತಾ ಬಂದಿದೆ ಇಸ್ರೇಲ್ ಇದನ್ನ ನಿಧಾನಕ್ಕೆ. ಈಗ ಇಷ್ಟೇ ಉಳ್ಕೊಂಡಿರೋದೀಗ. ಬರೀ ಇಷ್ಟೇ ಅಲ್ಲ, ಯಾವ ಪ್ಯಾಲೆಸ್ತೇನಿಗಳ ಹೆಸರಲ್ಲಿ ಅರಬ್ ದೇಶಗಳು ಯುದ್ಧ ಮಾಡಿದ್ರು, ಅದೇ ಪ್ಯಾಲೆಸ್ತೇನಿಗಳಿಗೆ ಸೇರಿದ ಭೂಭಾಗವನ್ನ ಅದೇ ಅರಬ್ ರಾಷ್ಟ್ರಗಳು ಕೂಡ ನುಂಗಿ ನೀರು ಕುಡಿದ್ವು. ಅದನ್ನು ಮರಿಬಾರ್ದು. ಇಸ್ರೇಲ್ ಮೇಲೆ 1948ರಲ್ಲಿ ಯುದ್ಧ ಮಾಡಿದಾಗ ಈಜಿಪ್ಟ್ ಪ್ಯಾಲೆಸ್ತೇನಿಗಳ ಭೂಭಾಗವಾಗಿದ್ದ ಗಾಜಾವನ್ನ ಅವ್ರು ವಶಪಡಿಸ್ಕೊಂಡಿದ್ರು. ಈಜಿಪ್ಟ್ ಅವರು ಒಂದು ಟೈಮ್ನಲ್ಲಿ ವೆಸ್ಟ್ ಬ್ಯಾಂಕ್ ಅನ್ನ ವಶಪಡಿಸ್ಕೊಳ್ಳೋಕೆ ಜೋರ್ಡನ್ ಕಣ್ಣು ಹಾಕಿತ್ತು. ಕೆಲ ಕಾಲ ವೆಸ್ಟ್ ಬ್ಯಾಂಕ್ ಅನ್ನ ಜೋರ್ಡನ್ ತನ್ನ ದೇಶಕ್ಕೆ ಸೇರಿಸ್ಕೊಂಡೇ ಬಿಟ್ಟಿತ್ತು. ಇದಾದ ನಂತರ ಇಲ್ಲಿ ಪ್ಯಾಲೆಸ್ತೇನ್ ಅಥಾರಿಟಿ ರಚನೆಯಾಗಿ ಪ್ಯಾಲೆಸ್ತೇನ್ ದೇಶಕ್ಕಾಗಿ ಒಂದಷ್ಟು ಸೀರಿಯಸ್ ಹೋರಾಟಗಳು ಆದವು. ಪ್ಯಾಲೆಸ್ತೇನ್ ಇಂಡಿಪೆಂಡೆಂಟ್ ಕಂಟ್ರಿ ಆಗಿಲ್ಲ ಅಂದ್ರೂ ಕೂಡ ಪ್ಯಾಲೆಸ್ತೇನ್ ಸ್ಟೇಟ್ ಅಂತ ಒಂಥರ ಸ್ವಾಯತ್ತ ಆಡಳಿತದ ಒಂದು ಭೂಪ್ರದೇಶ ತರ ಗುರುತಿಸೋಕೆ ಶುರು ಮಾಡಿದ್ರು. ಆದ್ರೆ 1980ರ ಬಳಿಕ ಹಮಸ್ ನಂತ ಉಗ್ರ ಸಂಘಟನೆಗಳು ಪ್ಯಾಲೆಸ್ತೇನ್ ಹೋರಾಟವನ್ನ ಹೈಜಾಕ್ ಮಾಡಿ, ಪ್ಯಾಲೆಸ್ತೇನ್ ಅಂದ್ರೆ ವೆಸ್ಟ್ ಬ್ಯಾಂಕ್ ಮತ್ತು ಈ ಗಾಜಾ ಪಟ್ಟಿ 2 ತುಂಡು ಉಳ್ಕೊಂಡಿದಾವಲ್ಲ, ಇದರಲ್ಲಿ ವೆಸ್ಟ್ ಬ್ಯಾಂಕ್ ನಲ್ಲಿ ಹಮಸ್ನವರು ಪೂರ್ತಿ ಕಂಟ್ರೋಲ್ ತಗೊಂಡ್ಬಿಟ್ರು. ಸಿಕ್ಕವರ ಮೇಲೆ ದಾಳಿ ಮಾಡಿ ಇಡೀ ಹೋರಾಟವನ್ನ ಹಮಸ್ನವರು ಹಳ್ಳ ಹಿಡಿಸಿಬಿಟ್ರು. ಪ್ಯಾಲೆಸ್ತೇನನ್ನೇ ಒಡೆದು 2 ತುಂಡು ಮಾಡಿಬಿಟ್ರು. ಗಾಜಾದಲ್ಲಿ ಒಂದು ತುಂಡು ಪ್ಯಾಲೆಸ್ತೇನ್, ವೆಸ್ಟ್ ಬ್ಯಾಂಕ್ ನಲ್ಲಿ ಇನ್ನೊಂದು ತುಂಡು ಪ್ಯಾಲೆಸ್ತೇನ್. ವೆಸ್ಟ್ ಬ್ಯಾಂಕ್ ನಲ್ಲಿ ಪ್ಯಾಲೆಸ್ತೇನ್ ಅಥಾರಿಟಿಯ ಆಡಳಿತ, ಹೆಚ್ಚಿನವರು ಅಂತಾರಾಷ್ಟ್ರೀಯವಾಗಿ ಅವರಿಗೊಂಚೂರು ಮಾನ್ಯತೆ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಗಾಜಾ ಪಟ್ಟಿನಲ್ಲಿ ಹಮಸ್ನವರ ಆಡಳಿತ, ಅವ್ರನ್ನ ಹೆಚ್ಚಿನವರು ಉಗ್ರರು ಮತ್ತು ಬಂಡುಕೋರರು ಅಂತ ಗುರುತಿಸ್ತಾರೆ.
ಹಿಂಗಾಗೋಯ್ತು, ದಿಕ್ಕು ತಪ್ಪು ಹೋಯ್ತು ಪ್ಯಾಲೆಸ್ತೇನ್ ಹೋರಾಟ. ಇದನ್ನು ಅಡ್ವಾಂಟೇಜ್ ತಗೊಂಡ ಇಸ್ರೇಲ್ ಗಾಜಾದಲ್ಲಿ ಬಡಿದು ಹಾಕೋಕ್ ಶುರು ಮಾಡ್ತು. ಹಮಸ್ನವರ ಮೇಲೆ ನಿರಂತರವಾಗಿ ಯುದ್ಧ ಸಾರ್ತು. ಆಗಾಗ ಹಮಸ್ನವರು ಕೂಡ ಇಸ್ರೇಲ್ ಅನ್ನ ಕೆಣಕ್ತಾನೆ ಬಂದ್ರು. ಇತ್ತೀಚೆಗೆ ನಡೀತಿರೋ ಯುದ್ಧ ಲೇಟೆಸ್ಟ್ ಎಕ್ಸಾಂಪಲ್ ಅಷ್ಟೇ. ನಿರಂತರವಾಗಿ ಇಸ್ರೇಲ್ ಮತ್ತು ಹಮಸ್ನ ಕಾಳಗ ನಡೀತಾನೆ ಬಂದಿದೆ. ಏನೋ ವಿಶ್ವಸಂಸ್ಥೆ 1988, 96 ಮತ್ತು 2003 ಪ್ಯಾಲೆಸ್ತೇನ್ಗೆ ಸ್ವತಂತ್ರ ಸ್ಥಾನಮಾನ ಕೊಡಬೇಕು ಅಂತ ವೋಟಿಂಗ್ ಆದಾಗ ಜಗತ್ತು ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ. ಅಮೆರಿಕ ಮತ್ತು ಮಿತ್ರರು ತಮ್ಮ ವಿಟೋ ಪವರ್ ಬಳಸಿ ಪ್ಯಾಲೆಸ್ತೇನಿಗಳ ಕನಸನ್ನ ಕಸಿದ್ರು. ಹೀಗಾಗಿ ನಾವು ಮಾನ್ಯತೆ ಕೊಟ್ವಿ ಅಂತ ಯಾರೇ ಹೇಳಿದ್ರು ಕೂಡ ಪೂರ್ಣ ಪ್ರಮಾಣದ ಕಂಟ್ರಿ ಅಲ್ಲ. ಅಮೆರಿಕ ಅದಕ್ಕೆ ಯಾವಾಗ ವಿಟೋ ಅನ್ನೋ ಒಂದು ಚಪ್ಪಡಿನ ತಲೆ ಮೇಲೆ ತೆಗೆದು ಅವಕಾಶ ಕೊಡುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನೋದು ವಿಶ್ವಸಂಸ್ಥೆಯಲ್ಲಿ ಅಬ್ಸರ್ವರ್ ಸ್ಟೇಟ್ ಆಗಿ ಅಷ್ಟೇ ನಿಂತ್ಕೊಂಡಿದೆ. ಅವ್ರ ಹತ್ರ ಇವತ್ತಿಗೂ ಒಂದು ಸೇನೆ ಇಲ್ಲ, ಸರಿಯಾದ ಆರ್ಥಿಕ ಮೂಲ ಇಲ್ಲ. ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ನ ಕಪಿಮುಷ್ಟಿಯಲ್ಲಿ ಇಸ್ರೇಲ್ನ ಬೇಲಿ ಒಳಗಡೆ ಒಂದು ಸಣ್ಣ ಪ್ಯಾಲೆಸ್ತೇನ್ ಅಥಾರಿಟಿ ಅಂತ ಇದೆ ವೆಸ್ಟ್ ಬ್ಯಾಂಕ್ನಲ್ಲಿ. ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಹೆಸರಿಗೆ ಮಾತ್ರ ಒಂದು ಸ್ವಯಂ ಆಡಳಿತದ ತರ ಇದೆ ಅಷ್ಟೇ. ಇದು ಇಸ್ರೇಲ್ನ ಒಳಗೆ ಬಂದೂಕಿನ ಅಡಿಯಲ್ಲಿ ಜೀವಂತವಾಗಿದೆ. ಸೊ ಸ್ನೇಹಿತರೆ, ಇನ್ ಕನ್ಕ್ಲೂಷನ್, ಪ್ಯಾಲೆಸ್ತೇನಿಯರ ಈ ಪರಿಸ್ಥಿತಿಗೆ ಯಾರೋ ಒಬ್ರು ಅಥವಾ ಯಾವುದೋ ಒಂದು ಟಾಪಿಕ್ ಅಥವಾ ವಿಚಾರ ಕಾರಣ ಅಲ್ಲ. ಇಲ್ಲಿ ಇಸ್ರೇಲ್ನ ಆಕ್ರಮಣಕಾರಿ ಧೋರಣೆ, ಕೆಲ ಪ್ಯಾಲೆಸ್ತೇನಿಗಳು ಹಿಡಿದ ಹಿಂಸಾತ್ಮಕ ಮಾರ್ಗ, ಹಮಸ್ನಂತಹ ಉಗ್ರ ತೀವ್ರಗಾಮಿ ಸಂಘಟನೆಗಳು, ಅರಬ್ ರಾಷ್ಟ್ರಗಳದು ಕೂಡ ಸ್ವಾರ್ಥ, ಅಮೆರಿಕದ ಆಟ, ಪ್ಯಾಲೆಸ್ತೇನಿಗಳ ದೌರ್ಬಲ್ಯ ಎಲ್ಲವೂ ಕೂಡ ಕಾರಣ. ಎಲ್ಲಿ ತನಕ ಪ್ಯಾಲೆಸ್ತೇನಿಗಳು ಇಸ್ರೇಲ್ನ ಒಪ್ಪಿಕೊಳ್ಳದೆ ಅವ್ರ ಮೇಲೆ ದಾಳಿ ಆದರೆ ಸಂಭ್ರಮ ಪಡ್ತಾರೋ ಅಲ್ಲಿ ತನಕ ಇಸ್ರೇಲ್ನ ಪ್ರತಿರೋಧ ಮುಂದುವರಿತಾನೆ ಇರುತ್ತೆ. ಪ್ಯಾಲೆಸ್ತೇನ್ ರಚನೆಯಾಗುವ ಕನಸು ಹಾಗೆ ಇರುತ್ತೆ. ಎರಡೂ ಕಡೆಯವರು, ಇಸ್ರೇಲ್ನವರು ಮತ್ತು ಪ್ಯಾಲೆಸ್ತೇನಿಗಳು ಮತ್ತು ಅವ್ರ ಸೈಡ್ ಇರೋರು, ಇಬ್ಬರನ್ನೂ ಒಪ್ಪಿಕೊಳ್ಳೋ ಪರಿಸ್ಥಿತಿ ಬರೋ ತನಕ ಇದು ಹೀಗೆ ಮುಂದುವರಿಯುತ್ತೆ. ಈ ಹಮಾಸ್ನವರು ಇವರನ್ನು ಒಪ್ತಾರಾ ಇಸ್ರೇಲ್ ಇರೋದನ್ನ? ಇವರು ಒಪ್ಪಲ್ಲ. ಇಸ್ರೇಲ್ 0 ಆಗಬೇಕು, ನಾವು ಮಾತ್ರ ಇರಬೇಕು ಅಂತ ಇವರು, ಪ್ಯಾಲೆಸ್ತೇನ್ ಮಾತ್ರ ಇರಬೇಕು ಅಂತ. ಹೌದಾ? ಹಾಗಾದ್ರೆ ನಾವು ಒಪ್ಪಲ್ಲ, ಇಸ್ರೇಲ್ ಮಾತ್ರ ಇರಬೇಕು, ಪ್ಯಾಲೆಸ್ತೇನ್ 0 ಆಗಬೇಕು ಅಂತ ಇಸ್ರೇಲ್ನವರು. ಹಿಂಗೆ ಮುಂದುವರಿಯುತ್ತೆ. ಎರಡೂ ಕಡೆ ಇರುವಂಥ ಕಟ್ಟರ್ ಬಲಪಂಥೀಯರು ವಿಚಾರಕ್ಕೆ ರೆಸೊಲ್ಯೂಷನ್ ಸಿಗೋಕೆ ಬಿಡ್ತಾ ಇಲ್ಲ. ಇಸ್ರೇಲ್ ಸೈಡ್ ಮತ್ತು ಈ ಹಮಸ್ ಪ್ಯಾಲೆಸ್ತೇನ್ ಸೈಡ್ನಲ್ಲೂ ಕೂಡ ಅಷ್ಟೇ. ಎರಡೂ ಕಡೆ ಸ್ವಲ್ಪ ಶಾಂತಚಿತ್ತರಾಗಿ ಬಿಡಿ ಹಳೆ ಕೆದಕ್ತಾ ಕೂರಬೇಡಿ, ಈಗ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ, ಇಬ್ಬರು ಇರೋಣ ಅಂಥೇಳಿ ಒಂದು ರೆಸೊಲ್ಯೂಷನ್ಗೆ ಬಂದರೆ ಇದು ಒಂದು ಶಾಂತಿಯನ್ನು ಕಾಣೋಕ್ಕೆ ಸಾಧ್ಯತೆ ಸಿಗಬಹುದು. ಅಲ್ಲಿ ತನಕ ಯಾರ ಮಾನ್ಯತೆ ಕೊಟ್ಟರು ಅಷ್ಟೇ, ನೀನಿರಬಾರ್ದು ಅಂತ ಇವರು ಇರಬಾರ್ದು ಅಂತ ಇವರು, ಆ ಫೈಟಿಂಗ್ ಮುಂದುವರಿಯುತ್ತೆ ಅಷ್ಟೇ. ಈಗ ಕಂಪ್ಲೀಟ್ ಪಿಕ್ಚರ್ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಈ ಇನ್ಫಾರ್ಮೇಷನ್ ಎಲ್ರಿಗೂ ಸಿಗಲಿ, ಕ್ಲಾರಿಟಿ ಇರಲಿ ಸ್ನೇಹಿತರೆ. ಒಂದಷ್ಟು ಬೇಸಿಕ್ಕಿಂದ ಬುಡದಿಂದ ಒಂದಷ್ಟು ವಿಚಾರ ತಿಳ್ಕೊಳ್ಳಿ ಎಲ್ಲರೂ ಕೂಡ. ಇದನ್ನು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.